ಹೈಕಮಾಂಡ್ ನಾಯಕರ ಜೊತೆ ಅರ್ಥಾತ್ ಸುರ್ಜೇವಾಲರ ಜೊತೆ ಸೇರ್ಕೊಂಡು ಹೆಣೆದ ಡಿಕೆ ಶಿವಕುಮಾರ್ ತಂತ್ರ ವಿಫಲ ಆಗಿದೆ. ಮೊದಲ ಯತ್ನ ವಿಫಲ ಆಗ್ತಾ ಇದ್ದ ಹಾಗೆ ವರಸೆ ಬದಲಾಯಿಸಿದ ಡಿಕೆ ಶಿವಕುಮಾರ್. ಕಲ್ಲು ಬಿಸಾಕಿ ನೋಡೋಣ, ಹಣ್ಣು ಹಂಪಲು ಬಿದ್ರೆ ಬಿದ್ದಿತ್ತು ಅಂತ ಹೇಳಿ ಕಲ್ಲು ಹೊಡೆದಿದ್ದಾರೆ, ಆದ್ರೆ ಬೀಳಲಿಲ್ಲ ಹಣ್ಣು. ಮೊದಲ ಯತ್ನ ವಿಫಲ ಆಗ್ತಾ ಇದ್ದ ಹಾಗೆ ವರಸೆ ಬದಲಿಸಿದ ಡಿಕೆ ಶಿವಕುಮಾರ್. ನಿನ್ನೆ ಬೆಳಗ್ಗೆಯವರೆಗೆ ಆಪ್ತ ಶಾಸಕರಾದ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ ಮೂಲಕ ಹೇಳಿಕೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಎಂದಿದ್ದ ಈ ಇಬ್ಬರು ಡಿಕೆ ಆಪ್ತ ಶಾಸಕರು ಮುಖ್ಯಮಂತ್ರಿ ಸ್ಥಾನದ ಆಸೆಯನ್ನೇ ಬಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಯಾವ ಬೇಳೆಯೂ ಬೇಯೋದಿಲ್ಲ. ಹಳೆ ಮೈಸೂರು ಭಾಗದ ಶಾಸಕರು ಡಿಕೆ ಶಿವಕುಮಾರ್ ಪರ ನಿಲ್ಲಲಿಲ್ಲ. ಸುರ್ಜೇವಾಲಾ ಕರೆಸಿಕೊಂಡ ಶಾಸಕರಲ್ಲಿ 38 ಮಂದಿ ಸಿದ್ದರಾಮಯ್ಯರ ಪರವೇ ಬ್ಯಾಟ್ ಬೀಸಿದ್ದಾರೆ. ತಮ್ಮ ಜೊತೆಗೆ ಹಳೆ ಮೈಸೂರು ಭಾಗದ ಶಾಸಕರು ನಿಂತಿಲ್ಲ ಎಂಬ ಸುಳಿವನ್ನ ಕೊಟ್ಟಿದ್ದಾರೆ. ಈ ಸುಳಿವು ಸಿಕ್ಕ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವರಸೆಯೇ ಬದಲಾಗಿದೆ. ಹೀಗಾಗಿ ತಮ್ಮದೇ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿತ್ತು. ಹೆಣದ ರಣತಂತ್ರ ವಿಫಲ ಆಗ್ತಾ ಇದ್ದ ಹಾಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ಟಿದ್ದಾರೆ. ತನ್ನ ಪಕ್ಷದ ಹೈಕಮಾಂಡ್ ನಾಯಕರು ಮತ್ತು ಸ್ಟೇಟ್ ಕಾಂಗ್ರೆಸ್ನ ಲೀಡರ್ಸ್ಗಳು ಕುಂಭಮೇಳಕ್ಕೆ ಹೋಗದೇ ಇದ್ದಾಗ ನಾನು ಹೋದ್ರೆ ಅಪರೂಪದ ಪ್ರಚಾರ ಸಿಕ್ಕಿಯಾತು ಅಂತ ಹೇಳಿ ಕುಂಭಮೇಳಕ್ಕೆ ಹೋದಂಗಲ್ಲ. ತಮಿಳುನಾಡಿನಲ್ಲಿ ಅಮಿತ್ ಶಾ ಬಂದಾಗ ಯಾರೂ ಹೋಗದೇ ಇದ್ದ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ತನ್ನ ಬದ್ಧ ರಾಜಕೀಯ ವೈರಿಯನ್ನ ಭೇಟಿ ಮಾಡ್ಕೊಂಡು ಬಂದಷ್ಟು ಸುಲಭ ಅಲ್ಲ ಶಾಸಕರ ಬೆಂಬಲ ಸಿಗೋದು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು. 40 ಶಾಸಕರ ಪೈಕಿ 100% ಬರೀ 20ರಷ್ಟು ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸಿಕ್ಕಿದ್ದು. ಇನ್ನು 80ರಷ್ಟು ಯಾರಿಗೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಯಾಕೆ ಅಂತ ಕೇಳಿದ್ರೆ ಅವರ ವರ್ಚಸ್ಸಿಗೂ ಡಿಕೆ ಶಿವಕುಮಾರ್ ವರ್ಚಸ್ಸಿಗೂ ವ್ಯತ್ಯಾಸಗಳಿದ್ದಾವೆ. ರಾತ್ರಿ ಹಗಲು ವ್ಯತ್ಯಾಸ, ಅನುಭವದಲ್ಲಿ, ವರ್ತನೆಯಲ್ಲಿ, ಗುಣ ಸ್ವಭಾವಗಳಲ್ಲಿ, ರಾಜಕೀಯ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳಿದೆ. ಇಕ್ಬಾಲ್ ಹುಸೇನ್, ಎಚ್.ಸಿ. ಬಾಲಕೃಷ್ಣ ಇಬ್ಬರ ಬೆಂಬಲ ಇದ್ದ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಪರಿಪೂರ್ಣ ಬೆಂಬಲ ಅಂತ ಹೇಳೋದಕ್ಕೆ ಸಾಧ್ಯನಾ? ರಾಜಕೀಯ ಸೂಕ್ಷ್ಮತೆ ಗೊತ್ತಿದ್ದವರು ನಗ್ತಾರೆ. ಸೊ ಇವತ್ತು ಕೂಡ ಆಗಿದ್ದ ಅದೇ. ಹೈಕಮಾಂಡ್ನ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲರವರು ಕರ್ನಾಟಕಕ್ಕೆ ಬರ್ತಾರೆ. ಸುರ್ಜೇವಾಲರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ರು ಡಿಕೆ ಶಿವಕುಮಾರ್. ಆದರೆ ಆ ಶಕ್ತಿ ಪ್ರದರ್ಶನ ಅತ್ಯಂತ ದುರ್ಬಲವಾಗಿದ್ದು ಅಂತ ಸುರ್ಜೇವಾಲರಿಗೆ ಮನವರಿಕೆ ಆಗೋ ತರಹ ಇವತ್ತು ಕೆಲ ಪ್ರಹಸನಗಳು ನಡೆದಿದ್ದಾವೆ. ಸೊ ಡಿಕೆ ಶಿವಕುಮಾರ್ ಪರಮ ವಿಫಲವನ್ನ ಅನುಭವಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.